ನಮ್ದು ಇವತ್ತು ಅವ್ರನ್ನೇ ಹೋಗಿ ಕೇಳು, ನಾವು ಆಮೇಲೆ ಹೇಳ್ತೀವಿ. ಅಲ್ಲ ಸರ್, ನಿಮ್ಮದು ಏನು ಬೇಡಿಕೆ ಅವ್ರೇನೋ ಘೋಷಣೆ ಮಾಡ್ತಾರಂತ ಅದೆಲ್ಲ ಆದ್ಮೇಲೆ ಹೇಳ್ತೀವಿ, ಅಲ್ಲಿವರೆಗೆ ಹೇಳಲ್ಲ. ಅಲ್ಲ, ಇವತ್ತೇನು ಹೇಳಿದ್ರು ಅದ ಮುಂದೆ ಸರ್? ನಾನು ಅವ್ರೇ ಘೋಷಣೆ ಮಾಡ್ತಾರಂತ ಈಗ, ಆಮೇಲೆ ಅವ್ರನ್ನೇ ಕೇಳು ಹೋಗಿ. ಅಲ್ಲ, ನಿಮ್ಮ ಬೇಡಿಕೆ ಈಡೇರ್ತಾ ಸರ್ ಕಾರ್ಯಕರ್ತರು? ನೋಡಪ್ಪ, ನಾನು ಕಾರ್ಯಕರ್ತರ ಪರವಾಗದೆ, ನಮ್ಮ ಕಾರ್ಯಕರ್ತರ ಪರವಾಗದೆ. ನಾನು ಕಾರ್ಯಕರ್ತರ ಹತ್ರ ಮಾತಾಡಿ ಅವ್ರು ಘೋಷಣೆ ಮಾಡಿದ್ಮೇಲೆ ನಾನು ಹೇಳ್ತೀನಿ. ಕಾರ್ಯಕರ್ತರು ಒತ್ತಾಯ ಮಾಡ್ತಾ ಇದ್ದಾರೆ ರೇಣುಕಾಚಾರ್ಯ ಉಚ್ಚಾರಣೆ ಮಾಡ್ಬೇಕಂತ. ಅದೆಲ್ಲ ನಾನು ಹೇಳಲ್ಲ. ಈಗ ಏನ್ ಸರ್ ಅಂದ್ರೆ ನೀವು ಸಭೆಗೆ ಹೋಗಲ್ಲ? ಇಲ್ಲ, ಸಭೆನೇ ಇಲ್ಲ. ಅಲ್ಲ, ಕೋರ್ ಕಮಿಟಿ ಮೀಟಿಂಗ್ ಇದೆ, ವಿಸ್ತಾರಕರ ಸಭೆ ಇದೆ, ಅದಕ್ಕೆ ಹೋಗ್ತೀರಾ ಸರ್? ಇಲ್ಲಪ್ಪ, ಯಾವುದು ಮೀಟಿಂಗ್ ಇಲ್ಲ. ಅಲ್ಲ, ನಿಮ್ ಜೊತೆ ಏನ್ ಚರ್ಚೆ ಆಯ್ತು ಸರ್? ನಿಮ್ ಜೊತೆ ಏನ್ ಚರ್ಚೆ ಆಯ್ತು? ಟೀ ಕುಡಿದ್ವಿ, ಊಟ ಮಾಡಿದ್ವಿ, ಮಾತಾಡಿದ್ವಿ, ಜನರಲ್ಲಾಗಿ ಬಂದ್ವಿ. ಅಲ್ಲ, ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ನಾನೇ ಆಗಲಿ ನಮ್ಮ ಫ್ಯಾಮಿಲಿ ಒಳಗೆ ಯಾರೂ ಕೂಡ ನಿಲ್ಲೋದಿಲ್ಲ. ನಮ್ಮ ಕಾರ್ಯಕರ್ತರು ಮಾತ್ರ ಕೊಡಬೇಕು ಅಂತ ಹೇಳಿದ್ರೆ ಅದು ತೀರ್ಮಾನ ಅವ್ರು ತಗೊಂತಾರೆ. ಏನ್ ಮುಂದಾಗಿದೆ? ನಾನೇನು ಹೇಳಿಲ್ಲ ನಿಮಗೆ. ರೇಣುಕಾಚಾರ್ಯ ಹೇಳೇ ಹೇಳ್ತಾರೆ, ನಾನೇ ಇಂದ ಟಿಕೆಟ್ ಕೊಡ್ರಿ ಅಂತ ಹೇಳಿಲ್ಲಲ್ಲ. ಇದ್ರಲ್ಲ, ಅದಕ್ಕೆ ಏನ್ ಹೇಳಿದ್ರು? ಇಲ್ಲಿದ್ರು ಇಲ್ಲಿ ಒಂದು ಮೀಟಿಂಗ್ ಮಾಡಿದ್ರೆ ಸರ್ ಮಾಡಿದ್ರು. ಈಗ ನಿಮ್ಮದು ಅಂದ್ರೆ ಟಿಕೆಟ್ ವಿಚಾರದಲ್ಲಿ, ಯಾಕಂದ್ರೆ ನಾನು ಹೇಳಲ್ಲ, ನಾನು ರೇಣುಕಾಚಾರ್ಯ ಅಲ್ಲ, ಗೊತ್ತಾ? ನಾನು ಹೇಳಲ್ಲ. ನಾನೇದು ಕೂಡ ರಾಜ್ಯದ ನಾಯಕರು ಮಾತ್ರ, ರಾಷ್ಟ್ರ ನಾಯಕರ ಕುರಿತು ಚರ್ಚೆ ಮಾಡಿ ಮಾತಾಡೋಣ ಹೊರತು ಮಾಧ್ಯಮಕ್ಕೆ ಕೊಟ್ಟು ಹಗರ ಹಾಕಿ ನಾನು ಸಾಧ್ಯ ಇಲ್ಲ. ಇಲ್ಲಪ್ಪ, ನಾವೇನು ಮಾತಾಡಿದ್ವಿ. ಕೂಗ್ತಾರೆ, ಒಳ್ಳೆ ಕತೆ ಆಯ್ತಲ್ಲ. ನಿಮ್ಮನ್ನು ಸಭೆ ಕರ್ಕೊಂಡೇ ಬರ್ತೀನಿ ಅಂತ ಹೇಳಿ ವಿಜಯೇಂದ್ರ ಅವರು ಬಂದಿದ್ರು. ಗೊತ್ತಿಲ್ಲ, ಅಲ್ಲೇ ನಾನು ವಿಜಯೇಂದ್ರ ಅವರು ಹೊರಕ್ಕೆ. ಅಲ್ಲ, ನೀವು ಹೋಗ್ಲಿಲ್ಲಲ್ಲ ಸರ್? ಅದಕ್ಕೆ ಅಂದ್ರೆ ಇವತ್ತು ಬಾ ಅಂತ. ಇವ್ರನ್ನೆಲ್ಲ ಬಿಟ್ಟು ಹೆಂಗಪ್ಪ ಹೋಗೋಣ? ಅದೇ ಕಾರ್ಯಕರ್ತರು ಬೇಡ ಅಂತಂದ್ರೆ. ಇಲ್ಲಿ ಬೇಡ ಅಂದಿಲ್ಲ. ಸುಮ್ಸುಗೆ ಯಾಕೆ ಹುಟ್ಟಿಸಿ ಅಂತ ಕಾರ್ಯಕರ್ತರು ಬೇಡ ಅಂದ್ರೆ ಅಣ್ಣ ಕೈ ಮುಗಿತೀನಿ, ಇಲ್ಲದ್ದೆಲ್ಲ ಕ್ವಶನ್ ದಯವಿಟ್ಟು ಕೇಳಬೇಡಿ. ನೀವು ಟೆಂಪ್ ಮಾಡ್ಕೊಂಡು ಏನೇನೋ ಹಾಕ್ತೀರಾ, ಇಷ್ಟು ಮಾತಾಡಿದ್ರೆ ಒಂದು ಹಾಕಲ್ಲ, ಅದೇನಾದ್ರು ಹಾಕಿದ್ರೆ ಅದನ್ನೇ ಹಾಕ್ತೀರಾ. ನಿಮ್ಮನ್ನೇ ಹೊಸ ನೋಡ್ತೀನಿ ನಾನು. ಮೀಟಿಂಗ್